ಇಲ್ಲಿ ಕಚ್ಚಾ ಬಂದ್ ಬೀಳ್ತೈತ್ರಿ. ಸರ್. ಅದ ದಮ್ ಇರ್ತೈತ್ರಿ. ರೀ. ಆನಂತರ ಸೆಕೆಂಡ್ ಇಲ್ಲಿ ಬರ್ತೈತ್ರಿ. ಇಲ್ಲಿ ಬಂದಾಗ ಮೀಡಿಯಂ ಆಕೈತ್ರಿ. ಇಲ್ಲಿ ಬತ್ತಂದ್ರಿ ಪ್ಯೂರ್ ಕ್ವಾಲಿಟಿನ ಆಗಿ ಬರ್ತೈತ್ರಿ. ಓಹೋ. ಫಿಲ್ಟರ್ ಆಗಿ ರೆಡಿನ ಆಗಿ ಬರ್ತೈತ್ರಿ. ಇದಕ್ಕ ದಿವಸ ಇದಕ್ಕ ಒಂದ್ ಬುಟ್ಟಿ 2 ಬುಟ್ಟಿ ಹೆಂಡಿ ಹಾಕ್ತಿವ್ರಿ. ನೀರ್ ಕುಡ್ತೀವ್ರಿ. ಮುಂದ್ ಇದ್ರ ಸ್ಲರಿ ಏನ್ ಬರ್ತೈತ್ರಿ, ಇಲ್ಲಿ ತಿಪ್ಪ್ಯಾಗ ಹೋಗಿತೀವ್ರಿ. ಅದರಿಂದ ಗೊಬ್ಬರ ಬಾಳ ಚಲೋ ತಯಾರಾಕೈತಿ. ಓಹೋ, ಈ ತರ ಮಾಡಿರಿ. ಇಲ್ಲಿ ಬಂದೈತ್ ನೋಡ್ರಿ ಸರ್. ಇದ ಧಾರವಾಡದ ಗಿನಿ ಹುಲ್ರಿ. ಇದು ಗಿನಿ ಹುಲ್ರಿ. ಗಿನಿ ಹುಲ್ರಿ. ಧಾರವಾಡ ಫಾರ್ಮ್ ಅಂತ ತಂದದ್ರಿ. ಇದ ಇದ್ರದ್ದೇನು ವಿಶೇಷ ಆದ್ರಿ? ಇದ ಸ್ವಲ್ಪ ಪ್ರೋಟೀನ್ ಹೆಚ್ಚ ಇರ್ತೈತ್ರಿ. ದನ ಹೆಚ್ಚಿರ್ತಾವ್ರಿ. ಇದನ್ನ ಈ ಮಳೆಗಾಲ ಚಲೋ ಆದಾಗೂ ನಮ್ ದನಗಳಿಗೆ ಮೇವಿಂದ ಬಾಳ ತೊಂದ್ರೆ ಆಕೈತಿ. ಹೌದ್ರಿ. ಭೂಮ್ಯಾಗ ಹೋಗಿ ಮೇವ್ ತರ್ಬೇಕಾದ್ರಿ ಆಗು ಯೂಸ್ ಮಾಡ್ತೀವ್ರಿ. ಮತ್ತ ಹಿಂಗ್ ಈಗ ಬಿದ್ದೈತಿಲ್ಲ, ಹಿಂಗ್ ಬರಗಾಲ ಬಿತ್ತಂದ್ರ ಈ ಟೈಮ್ದಾಗು ಮೇವಿನ ತ್ರಾಸ ಇರ್ತೈತ್ರಿ. ಈ ಟೈಮ್ದಾಗು ಯೂಸ್ ಮಾಡ್ತೀವಿ. ಹೊಸ ವೆರೈಟಿ ಅದೇನ್ರಿ? ಹೊಸ ವೆರೈಟಿ. ಈ ನೈಫೇರಿ ಒಳಗ ಇದೊಂದು ಚೇಂಜ್ ಐತ್ರಿ. ಸುಂಕಿಲ್ಲ, ಬಿರ್ಸಾಗಂಗಿಲ್ರಿ ಹುಲ್ ದೊಡ್ಡ. ಮತ್ತ ಹೈಟ್ 18-20 ಫೂಟ್ ಗಟ್ಲೆ ಬೆಳಿತೈತಿ. 20 ಫೂಟ್ ಗಟ್ಲೆ ಹೈಟ್ ಬೆಳಿತೈತಿ. 18 ಫೂಟ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿ ವಿಶೇಷವಾಗಿ ಕಬ್ಬು ಬೆಳೆಗಾರ ಹತ್ರ ಬಂದಿದ್ದೀವಿ. ಇವರು ವಿಶೇಷ ಹಸು ಮತ್ತು ಎಮ್ಮೆಗಳನ್ನ ಸಾಕೊಂಡಿದ್ದಾರೆ. ಅದು ಯಾವ್ಯಾವ ಹಸುಗಳಿವೆ ಮತ್ತು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನನ್ ಬಾಹುಬಲಿ ರವೀಂದ್ರ ಸವದತ್ತಿ. ತೇರದಾಳ ಊರು ನಮ್ದ್ರಿ. ತಾಲೂಕ್ ರಬಕೈ ಬನಟ್ರಿ, ಜಿಲ್ಲಾ ಬಾಗಲಕೋಟೆ. ಸರ್, ಇಲ್ಲಿ ಎಷ್ಟು ಎಕರೆ ಹೊಲ ಸರ್ ನಿಮ್ದು? ನಮ್ದು ಇಲ್ಲಿ 3 ಎಕರೆ. 3 ಎಕರೆದಾಗ ಏನೇನ್ ಬೆಳೆ ಬೆಳಿತೀರಿ ಸರ್ ನೀವು? 3 ಎಕರೆದಾಗ್ರಿ ಕಬ್ಬ್ ಐತ್ರಿ. ದನಗಳಿಗೆ ಮೇವು ಮಾಡಿದೀವ್ರಿ. ಮುಂದ ಹೂವಿನ ಗಿಡ ಹಚ್ಚಿದ್ವಿ. ಹಣ್ಣಿನ ಗಿಡಗಳು ಹಚ್ಚಿದ್ವಿ. ಹಣ್ಣಿನ ಗಿಡ ಒಂದ 15-16 ತರ ಹಚ್ಚಿದ್ವಿ. ಯಾವ್ಯಾವ ಹಣ್ಣ? ಇಲ್ಲಿ ಮಾವಿನ ಗಿಡ ಅದಾವ್ರಿ, ಪೇರು ಗಿಡ ಅದಾವ್ರಿ. ವಾಟರ್ ಆಪಲ್ ಐತ್ರಿ. ವಾಟರ್ ಆಪಲ್ ಹಾಕಿರಿ. ಮುಂದ ಪಪ್ಪಾಯಿ ಐತ್ರಿ. ಮುಂದ ಸೀತಾಫಳ ಐತ್ರಿ. ನೆಲ್ಲಿ ಗಿಡ ಐತ್ರಿ. ನೀಲ್ದ ಗಿಡ ಐತ್ರಿ. ಮುಂದ ನುಗ್ಗಿ ಗಿಡ ಅದಾವ್ರಿ. ಚಿಕ್ಕು ಗಿಡ ಅದಾವ್ರಿ. ಬಾಳಿ ಗಿಡ ಅದಾವ್ರಿ. ನಿಂಬಿ ಗಿಡ ಅದಾವ್ರಿ. ಎಲ್ಲಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರಿ. ಮನಿಗೆ ಎತ್ತ ಮಾಡೇವಿ. ಮಾರಾಕತ್ತೆ ಏನಿಲ್ರಿ. ನಮ್ ಮನಿಗೆ ಹುಡುಗರು ಬಾಳ ಅದಾವ್ರಿ. ಮನ್ಯಾಗ ಮಂದಿ ಬಾಳ ಐತ್ರಿ. ಅದಕ್ಕ ನಮ್ ಮನಿಗೆ ಎಷ್ಟ್ ಬೇಕತ್ 4 ಗಿಡ ಹಚ್ಚಿ. ಸರ್, ವಿಶೇಷವಾಗಿ ದನಗಳು ಯಾವ್ಯಾವ ಇದಾವ ಸರ್? ದನಗಳ ನಮ್ಮಲ್ಲಿ ಕಾಂಕ್ರೇಜ್ ಐತ್ರಿ. ಮುಂದ ಗೀರ್ ಐತ್ರಿ. ಮುಂದ ಒಂದ್ 3 ಎಮ್ಮೆ ಐತ್ರಿ. ಒಂದ ಕರ್ನಾಳಿ ಐತ್ರಿ. ಒಂದ್ ಕರ್ನಾಳಿ. ಡಿಫ್ರೆಂಟ್ ಯಾಕೆ ಮಾಡ್ರಿ ಸರ್? ಯಾವ್ದು ಏನೇನ್ ಬರ್ತೈತಿ ನೋಡ್ಬೇಕ್ರಿ. ಈಗ ಜವಾರಿ ಆಕಳ ಹಾಲ ತಿನ್ನಾಕ ಮಾಡಾಕ ಚಲೋ ಅನಾರಿ. ಗಿರ್ ಆಕಳ ಹಾಲು ಚಲೋ ರೀ. ಒಟ್ ಟೋಟಲಿ ಜವಾರಿ ಆಕಳ ಅಂದ್ರ ಎಲ್ಲಾದ್ರದ್ದು ಹಾಲ ಮನುಷ್ಯ ಆರೋಗ್ಯ ಚಲೋ ಅನಾನ ಅವತರ ಮಾಡಿದೀವ್ರಿ. ಮುಂದ ಎಮ್ಮಿಗಳು ಏನೈತ್ರಿ, ನಾವ್ ಮೇಂಟೆನೆನ್ಸ್ ಮಾಡಾಕ ಸ್ವಲ್ಪ ಡೇರಿಗೆ ಹಾಲು ಕೊಡ್ತೀವ್ರಿ. ಅದ್ರ ಬೂಸ ಮತ್ತ ಲೇಬರ್ದ ಮೇಂಟೆನೆನ್ಸ್ ಆಕತೈತಿ. ಇದು ಈ ಗಿರ್ ಇದ ಈಗ 3 ತಿಂಗಳ ಪ್ರೆಗ್ನೆಂಟ್ ಆಯ್ತ್ರಿ. ಪ್ರೆಗ್ನೆಂಟ್ ಆದ್ರಿ? ಎಷ್ಟ್ ದಿನ ಆಯ್ತು ತಂದಿದ್ದು? ಇದು ನಾವು ತಂದ ಒಂದ 10 ತಿಂಗಳ. 10 ತಿಂಗಳಾಯ್ತು. ಮೊದಲ ಒಂದ 11-12 ತಿಂಗಳದಿತ್ರಿ. ಮತ್ರಿ ಇದ ಆಚೆ ಕಡೆ ಏನ್ ಎಮ್ಮೆ ಐತ್ರಲ್ಲ ಅದ್ರ ಕರಾರ್ ಇದ. ಇದಕ್ಕ 4.5 ತಿಂಗಳ ಆದ್ರಿ. 3 ಎಮ್ಮಿದ್ರಿ? 3 ಎಮ್ಮೆ. 4.5 ತಿಂಗಳ ಆದ್ರಿ. ಮುಂದ ಇದ ಕಾಂಕ್ರೇಜ್ ರೀ. ಅಲ್ಲಿ ಸತ್ಯಕಾಮದಿಂದ ತಂದದ್ರಿ ಇದ. ಇದ ಈಗ ನಾವ್ ತಂದ 2.5 ವರ್ಷ ಆತ್ರಿ. ಈಗ ಕರು ಹೋರಿ ಐತ್ರಿ. ಅದ ಹೋರಿ ರೀ. ಕ್ರಾಸ್ ಮಾಡಿ ಬ್ಯಾರೆ ಕಾಣ್ತದಲ್ರಿ? ಇಲ್ರಿ, ಅದ ಕ್ರಾಸ್ ಮಾಡಿ. ಯಾವ್ದು ಕ್ರಾಸ್ ಮಾಡ್ರಿ ಸರ್? ಇದು ಐತ್ರಿ, ಸಾಯಿವಾಲ ಐತ್ರಿ. ಸಾಯಿವಾಲ ಕ್ರಾಸ್ ಮಾಡಿರಿ. ಇದ್ ಸಿಗಂಗಿಲ್ಲ ರೀ. ಅದ್ ಸಾಯಿವಾಲ ಕ್ರಾಸ್ ಮಾಡಿ. ಅದ ಈಗ 2 ತಿಂಗಳದ ಐತ್ರಿ. ಸಾಮಾನ್ಯವಾಗಿ ಕಾಂಕ್ರೇಜ್ ಹಸುಗಳು ಸಣ್ಣಗ್ ಬರಗುಡಲ್ರಿ ನಿಮ್ಗೆ ರಾಟ್ಯಾಗ? ಇಲ್ರಿ, ಬಾಳ ಸಂಭಾಯ್ತ್ರಿ ಇದ. ಹೊಸ ಮನುಷ್ಯರಾದ್ರ ಬೆದರ್ತಾವ್ರಿ. ಮತ್ ಒಂದ್ ಸ್ವಲ್ಪ ಇದಾತಂದ್ರಿ ಈಗ ಇದನ್ನ ಏನ್ ಹೇಳ್ರು ಕಡಿಮ್ರಿ. ಅಷ್ಟ್ ಸಮಾಧಾನ ಅಂದ್ರ ಅಷ್ಟ್ ಸಮಾಧಾನ. ಈಗ ಹೋಗಿ ಡೈರೆಕ್ಟ್ ಮಲಿಕ್ ಕೈ ಹಾಕಿದ್ರು ಏನು ಮಾಡಂಗಿಲ್ಲ, ಸುಮ್ನೆ ಅಗ್ದಿ ಸಮಾಧಾನ ಐತಿ. ನಿಂಬಲ್ಲಿ ಸಟ್ ಆಗ್ಯದ್ರಿ? ಸಟ್ ಆಗೈತ್ರಿ. ಸಟ್ ಆಗೈತಿ. ಹಾಲ ಮುಂಜಾನೆ ಇದ ಫಸ್ಟ್ ಟೈಮ್ ಕರು ಹಾಕೈತ್ರಿ. ಮುಂಜಾನೆ 4 ಲೀಟರ್ ಕೊಡ್ತೈತಿ. ಸಾಯಂಕಾಲ ಒಂದ್ 3 ಲೀಟರ್. 3 ಲೀಟರ್. ನಾವ್ ಹೋರಿ ಐತನ ಹೆಚ್ಚ ಹಿಡ್ಕೊಂಡ್ರಿ. ಎಷ್ಟ್ ಹಿಡ್ದೈತಿ ನೋಡ್ಬೇಕಂತ ಒಂದ್ 2 ಸರಿ ನಾವ್ ಹಿಡ್ಕೊಂಡ ಚೆಕ್ ಮಾಡ್ರಿ. ಮುಂಜಾನೆ ಒಂದ್ 4 ಲೀಟರ್ ರೀ, ಸಂಜಿಕ್ ಒಂದ್ 3 ಲೀಟರ್. ಇದ್ರದ ರೀ ಕರ ರೀ. ಈಗ 2 ತಿಂಗಳ ಆತ್ರಿ. ಇದ್ ಯಾವ ತಳಿ ರೀ? ಇದೊಂದ್ ತಳಿ ಬ್ಯಾರೆ ಐತ್ರಿ. ಈ ಕರ್ನಾಳಿ ಅತ್ತಾರ.
ಕರ್ನಾಳ. ಹಾ ನಮ್ಮಲ್ಲಿ ಎಲ್ಲಾ ರೂಢಿ ಒಳಗ್ ಕರ್ನಾಳಿನ ಅಂತಾರ್ರಿ. ಇದ ಇದೆಷ್ಟ್ ಲೀಟರ್ ಕೊಡ್ತದ್ರಿ? ಇದ ಮುಂಜಾನೆ ಸಾಯಂಕಾಲ ಕೂಡಿ ಒಂದ್ 10-12 ಲೀಟರ್ ತಕ ಒಂದ್ 10 ಲೀಟರ್ ಅದ್ ಹಿಡ್ತೈತಿ. ಅದ್ರಿ ಅದ ಅದನ್ನ ಅದು ಒಂದ್ 7-8 ಲೀಟರ್ ಹಿಡ್ತೈತಿ ಎರಡು ಟೈಮ್ ಕೂಡ್ರಿ. ಅದ್ಯಾವ ತಳಿ ರೀ? ಅದು ಏನ್ ಇದು ಮುರ್ರಾ ಅತ್ತಾರಲ್ಲ, ಮುರ್ರಾ. ಅದ್ರ ಒಳಗ ಒಂದ್ ಜಾತಿ ಬೇರೆ ಇವು ಎಮ್ಮಿ ಒಳಗ ಬೇರೆ ಬೇರೆ ಕ್ರಾಸ್ ಮಾಡಿದ್ದು ಇರ್ತಾವ್ರಲ್ಲ, ಅವ ಜಾತಿ. ಸರ್ ಇಲ್ಲಿ ಏನ್ ಮಾಡಿದ್ರಿ ಸರ್? ಇಲ್ಲಿ ಇದ ಸ್ಲರಿ ಟ್ಯಾಂಕ್ ಮಾಡಿದ್ವಿ. ಡೈರೆಕ್ಟ್ ಆಗಿ ಬಂದ್ ಬೀಳ್ತದ್ರಿ ಅಲ್ಲಿ ನಮ್ದ ಒಳಗ ಬೆಡ್ ಐತ್ರಿ. ಸರ್ ದನಗಳ ಕಾಲ ಮ್ಯಾಟ್ ಹಾಕಿದ್ರಿ. ರೀ ಅಲ್ಲಿ ದನಗಳ ತೊಳೆದ್ ಬಿಟ್ಟು ನೀರು ಬರ್ತಾವ್ರಿ. ಹೆಂಡಿ ಸ್ವಲ್ಪ ರೀ ಉಚ್ಚಿ ರೀ ಕಾಲಂದ ಅದೆಲ್ಲ ಬರ್ತೈತ್ರಿ. ಯಾವ ತರ ಇದನ್ನ ಮಾಡ್ಕೊಂಡ್ರಿ? ಫಸ್ಟ್ ಇಲ್ಲಿ ಬಂದ್ ಬೀಳ್ತದ ಸರ್ ಎಲ್ಲ? ಇಲ್ಲಿ ಫಸ್ಟ್ ಬೀಳ್ತೈತ್ರಿ. ಇಲ್ಲಿ ರೀ ಇಲ್ಲಿ ಕಚ್ಚಾ ಬಂದ್ ಬೀಳ್ತೈತ್ರಿ. ಸರ್ ಅದ ದಮ್ ಇರ್ತೈತ್ರಿ. ಆನಂತರ ಸೆಕೆಂಡ್ ಇಲ್ಲಿ ಬರ್ತೈತ್ರಿ. ಇಲ್ಲಿ ಬಂದಾಗ ಮೀಡಿಯಂ ಆಕೈತ್ರಿ. ಇಲ್ಲಿ ಬತ್ತಂದ್ರಿ ಪ್ಯೂರ್ ಕ್ವಾಲಿಟಿನ ಆಗಿ ಬರ್ತೈತ್ರಿ. ಫಿಲ್ಟರ್ ಆಗಿ ರೆಡಿನ ಆಗಿ ಬರ್ತೈತ್ರಿ. ಇಲ್ಲಿಂದ ನಾವು ಇದನ್ನ ನೀರ್ನಾಗ ಇಲ್ಲಿ ಬಿಡ್ತೀವ್ರಿ. ಅಲ್ಲಿ ಮೋಟರ್ ಆನ್ ಮಾಡಿದ್ವಿ ಅಂದ್ರ ಆಟೋಮೆಟಿಕ್ ಜಗ್ತೈತಿ. ಇದಕ್ಕೇನ್ ಸೆಪರೇಟ್ ಮೋಟರ್ ಹತ್ತದ ಏನಿಲ್ರಿ. ಇದೇನ್ ಸ್ಟ್ರಕ್ ಆಗೋದಿಲ್ರಿ? ಏನೂ ಆಗೋದಿಲ್ರಿ. ಅಗ್ದಿ ಪದಸಿರಿ ಜಗ್ತೈತ್ರಿ. ಆ ನೀರಿನ ಜೋಡಿ ಇದ್ ಸ್ಲರಿನು ಕೂಡಿ ಹೋಗ್ಬಿಡ್ತೈತಿ. ಇದರಿಂದ ಬೆಳೆಗೆ ರೋಗ ರುಜು ಕಡಿಮೆ ರೀ. ಸ್ವಲ್ಪ ನಮ್ದ ಈ ಯೂರಿಯಾ ಗೊಬ್ಬರ ಹಾಕೋ ಪ್ರಮಾಣ ಕಡಿಮೆ ಆಕತ್ರಿ. ಇದನ್ನ ಇಂತ ಬಂಗಾರ ಕೊಟ್ಟ ಮೇಲೆ ಮತ್ತೆ ಅದನ್ನ ಏನ್ ಬಾಳ ಕಡಿಮೆ ಮಾಡಿದ್ವಿ. ಮೊದಲ್ 20-25 ಚೀಲ ಹಿಂಗೆಲ್ಲಾ ಹಾಕ್ತಿದ್ವಿ. ಈಗ ಎಕರೆಕ್ ಒಂದ್ 7-8 ಚೀಲ ಹಾಕ್ತು ಅಂದ್ರ ಮುಗಿದ್ ಹೋತ್. ಒಂದ್ 5-6 ಚೀಲಕ್ಕ ಬಂದೈತೇನ್ರಿ. ಪೂರ್ಣ ಕಡಿಮೆ ಆಗೈತ್ರಿ. ಬರ್ತಾ ಪೂರ ಕಡಿಮೆ ಮಾಡಿ. ಇನ್ನ ಈಗ ಇದನ್ನ ಮಾಡಿ ನಾವ್ 2-3 ವರ್ಷ ಆತ್ರಿ. ಈಗ 2-3 ವರ್ಷದಾಗ ಅಂದ್ರ ನಮ್ದ 70% ಗೊಬ್ಬರದ ಇದು ಕಡಿಮೆ ಆಗೈತಿ ಅನ್ರಿ. ಇದ ನಿರಂತರ ಚಾಲೂನ ಇರ್ತೈತ್ರಿ. ಇದಾಗ ಸ್ವಲ್ಪ ದನಗಳು ತೊಳೆದ್ ನೀರ ಪರ ಎಲ್ಲಾ ಮಿಕ್ಸ್ ಆಗಾನ ರೀ ಲಿಕ್ವಿಡ್ ಆಗಿ ಬಿಡ್ತೈತ್ರಿ. ಇಲ್ಲಿಂದ ಬರಾನ ಏನದ ನಮಗ್ ಪ್ರಾಬ್ಲಮ್ ಮಾಡಂಗಿಲ್ಲ. ಮತ್ ಇದನ್ನ ಐತಿ ಹೋದ್ ಬೆಳಿಗ್ಗೆ ಹಾಕ್ಬೇಕು ಅನ್ನೋದು ಇಲ್ರಿ. ನಮ್ಗೆ ಆಟೋಮೆಟಿಕ್ ಮೋಟರ್ ಜಗ್ತೈತ್ರಿ. ಬೆಳಿಗ್ಗೆ ಎಲ್ಲಾ ಕಡೆ ನಮ್ದ ಇಲ್ಲಿ ಒಂದ್ ಹೊಲ ಐತ್ರಿ, ಆಚೆ ಕಡೆ ಒಂದ್ ಐತ್ರಿ. ತಮ್ದಡ್ಡಿ ರೋಡ್ ಮ್ಯಾಗ್ರಿ ಅದೊಂದ್ 3000 ಫುಟ್ ಲೈನ್ ಐತ್ರಿ. ಅಲ್ಲಿ ತನಕ ಹೋಗತೈತ್ರಿ. ಎಲ್ಲಾ ಬೆಳಿಗ್ಗೆ ಅಗದಿ ಪದಸಿರಿ ಹೋಗತ್ರಿ. ಇದರಿಂದ ರಿಸಲ್ಟ್ ಚಲೋ ಐತ್ರಿ. ದನ ಕಟ್ಟಿದನ ಮೇನ್ ಅಂದ್ರ ಇದರಿ. ದನಿಂದ ಏನ್ ದೊಡ್ಡ ಲಾಭ ಅಂತ ಏನ್ ಅಲ್ರಿ. ಈ ಗೊಬ್ಬರ ಇದನ್ನ ಟ್ಯಾಂಕ್ ಮಾಡಿದಕ್ಕ ಇದ ಹೆಚ್ಚ ನಮಗ್ ಬೆಳಿಗಿ ಇದಕ್ಕ ಯೂಸ್ ಆಕೈತಿ, ಅನುಕೂಲ ಆಗೈತಿ. ಮುಂದ ಮತ್ ನಾವ್ ಏನ್ರಿ ಗೋಕೃತಾಮೃತ ಅದು ಮಾಡೋರ್ದ ಈ ಟ್ಯಾಂಕ್ ಇಟ್ಟದಿವ್ರಿ. ಈ ಟ್ಯಾಂಕ್ನಾಗ ಈ ತರ ಈಗ ರೆಡಿ ಮಾಡಿದ್ವಿ ನೋಡ್ರಿ. ಈ ತರ ರೆಡಿ ಮಾಡಿದೀವ್ರಿ. ಇದನ್ನ ಇದಕ್ ಆ ಪೈಪ್ ತಂದ್ರಿ ಇದ್ರ ಚಾವಿ ಕೊಟ್ಟಿವ್ ಅಂದ್ರಿ ಆಟೋಮೆಟಿಕ್ ಹೋಗತ್ರಿ. ಇದು ಈಗ ರೆಡಿ ಆಗಾಕ್ತೈತ್ರಿ. ಇದನ್ನು ಅದ ತರ ಮೋಟರ್ಲೇನ ಇದ ಪೈಪ್ ಜಗ್ತೈತ್ರಿ. ರಾತ್ರಿ ದನಗಳ ಒಳಗಿರ್ತಾವ್ರಿ. ಡೇ ಏನೈತ್ರಿ ಇಲ್ಲಿ ಕಟ್ತೀವ್ರಿ. ಇಲ್ಲಿ ಕಟ್ಟಿದ್ವಿ ಅಂದ್ರ ರೀ ಈ ನಮ್ದ ಕಬ್ಬಿನ ರೌಂದಿ ಸೂಡ್ ಕಟ್ಟಿದೀವ್ರಿ. ಅದ್ರನ್ನ ವರ್ಷ ಒಂದ್ 500-1000 ಹಿಂಗ್ ಕಟ್ಟಿರ್ತೀವ್ರಿ. ಅದ್ರನ್ನ ದನಗಳ ಕಾಲ ಹೋಗಿದ್ವಿ ಅಂದ್ರ ನಮ್ ಗೊಬ್ಬರ ಅದಟ್ ಸ್ಪೀಡ್ ತಯಾರ ಆಕೈತಿ. ಈಗ ವರ್ಷಗಟ್ಲೆ ಬಿಡುದೇನ್ರಿ, ಇದು 3-4 ತಿಂಗಳಿಗೆ ಅಂದ್ರ ನಮ್ ಆಟೋಮೆಟಿಕ್ ರೆಡಿ ಆಕೈತಿ. ಸಗಣಿ ಉಚ್ಚಿ ಎಲ್ಲಾ ಬಿದ್ದು ತುಳಿದಾಡಿ ಕಾಂಪೋಸ್ಟ್ ಆಗಿಬಿಡ್ತದ್ರಿ. ಕಾಂಪೋಸ್ಟ್ ಗೊಬ್ಬರ ತಯಾರ ಆಕೈತ್ರಿ. ಅದರಿಂದ ದನಗಳಿಗೆ ಹೊರಗ್ ಕಟ್ಟೋದ್ರಿಂದ ಅವಕ್ಕೂ ಆರಾಮ್ ಅನ್ಸತ್ರಿ, ನಮ್ಗೆ ಇದು ಗೊಬ್ಬರ ತಯಾರ. ಗೊಬ್ಬರ ಗ್ಯಾಸ್ ಒಂದ್ ಮಾಡಿದೀವ್ರಿ. ಇಲ್ಲಿ ನಮ್ ದನಗಳು ಮುಸ್ರಿ ಕುದಿಸ್ತೀವ್ರಿ. ಮತ್ತ ನಮ್ಗೆ ಏನ್ರಿ ಬೇಕನ್ಸ ಇಲ್ಲಿ ಮಾಡ್ಕೊಳಕ ಇದಕ್ಕ ಇದನ್ನೆಲ್ಲಾ ಇಲ್ಲಿ ನಾವ್ ಶೆಡ್ನಾಗ ಇದನ್ನ ಯೂಸ್ ಮಾಡ್ತೀವ್ರಿ. ಯಾವ ತರ ಇದನ್ನ ಯೂಸ್ ಮಾಡ್ತೀವಿ ಸರ್? ಇದ್ರಿ ಇದಕ್ಕ ದಿವಸ 1 ಬುಟ್ಟಿ 2 ಬುಟ್ಟಿ ಹೆಂಡಿ ಹಾಕ್ತಿವ್ರಿ. ನೀರ್ ಕುಡ್ತೀವ್ರಿ. ಮುಂದ್ ಇದ್ರ ಸ್ಲರಿ ಏನ್ ಬರ್ತೈತ್ರಿ ಇಲ್ಲಿ ತಿಪ್ಪಾಗ ಹೋಗಿತೀವ್ರಿ. ಅದರಿಂದ ಗೊಬ್ಬರ ಬಾಳ ಚಲೋ ತಯಾರ ಆಕೈತಿ. ಈ ತರ ಮಾಡಿ ಇಲ್ಲಿ ಬಂದೈತಿ ನೋಡ್ರಿ ಸರ್. ಈ ತರ ಬರ್ತೈತ್ರಿ. ಬಂದಾಗ ಇದು ಓವರ್ಫ್ಲೋ ಆಗಿ ಬಂದದ ಹೆಂಡಿ ನಾವ್ ಇಲ್ಲಿ ಗೊಜ್ಜಿದೀವಿ ನೋಡ್ರಿ. ಹೌದೌದು ಸರ್. ಇದನ್ನ ಕಬ್ಬಿನ ರೌದಿ ಕಬ್ಬಿನ ರೌಂದಿ ಮ್ಯಾಲ ಹಾಕಿದ್ವಿ. ದನಗಳ ಕಾಲ ಒಗದು ತಂದ್ ಒಗಿತೀವ್ರಿ. ಮುಂದ ಅದ್ರ ಮ್ಯಾಗ ಈ ಸ್ಲರಿ ಏನೈತ್ರಿ ಇದನ್ನ ಅದ್ರ ಮ್ಯಾಗ ಒಗದ್ ಬಿಟ್ಟಿವಿ ಅಂದ್ರಿ ಗೊಬ್ಬರ ಬಾಳ ಸ್ಪೀಡ್ ತಯಾರ ಆಕೈತಿ. ಮುಂದ ಇದಕ್ಕ ಗೊಬ್ಬರ ಬಾಳ ಚಲೋ ಆಕೈತ್ರಿ. ಇದು ಮಿಕ್ಸ್ ಆಗೋದ್ರಿಂದ ಇದು ಓವರ್ಫ್ಲೋ ಆಗಿ ಏನ್ ಲಿಕ್ವಿಡ್ ಬರ್ತೈತ್ರಿ ಇದು ಬಾಳ ಚಲೋ ಗೊಬ್ಬರ ತಯಾರ ಮಾಡ್ತೈತಿ. ಇದರಿಂದ ಒಲಿನ ನಡೀತದ್ರಿ? ಒಲಿ ನಡಿತೈತ್ರಿ ಸರ್. ಅಗ್ದಿ ಫಸ್ಟ್ ಕ್ಲಾಸ್ ನಡಿತೈತಿ. ಇದೇ ಕಲೆಕ್ಷನ್ ಸರ್? ಇದ ಕಲೆಕ್ಷನ್. ಇದ ಶೆಡ್ನಾಗ ಒಳಗ್ ಹೋಗಿತ್ತು. ಅದಕ್ಕ ಇದಕ್ಕ ಒಂದ್ 100 ಫೂಟ್ ಒಂದ್ 60-70 ಫೂಟ್ ಐತ್ರಿ. ಇದ ಒಳಗ್ ಹೋಗಿ ಅಲ್ಲಿ ಒಲಿ ಕುಣ್ಸಿದೀವ್ರಿ.
ದನಗಳು ಮುಸುರಿ ಅದು ಕುದಿಸಾಕ ಮಾಡಾಕ ಬಹಳ ಅನುಕೂಲ ಆಗೈತಿ ಸರ್. ಓ ಇದ ಧಾರವಾಡದಾಗ ಗಿನಿ ಹುಲ್ರಿ, ಇದು ಗಿನಿ ಹುಲ್ರಿ. ಗಿನಿ ಹುಲ್ರಿ, ಧಾರವಾಡ ಫಾರ್ಮ್ ಅಂತ ತಂದದ್ರಿ ಇದ. ಇದ್ರದ್ದು ಏನ್ ವಿಶೇಷ ಆದ್ರಿ? ಇದ ಸ್ವಲ್ಪ ಪ್ರೋಟೀನ್ ಹೆಚ್ಚ ಇರ್ತೈತ್ರಿ, ದನ ಹೆಚ್ಚಿರ್ತಾವ್ರಿ ಇದನ್ನ. ಎಷ್ಟ್ ದಿನ ಕಟಾಗಿ ಬರ್ತದ್ರಿ ಇದು? ಇದ 2 ತಿಂಗಳಿಗೆ ಬರ್ತೈತ್ರಿ. 2 ತಿಂಗಳ ಕಟಾ ಆದ್ಮೇಲೆ ಮತ್ತೆ ಸಿಗ್ತದ್ರಿ? ಮತ್ ಬರ್ತೈತ್ರಿ. ಅದೇನ್ ಕಂಟಿನ್ಯೂ 7-8 ವರ್ಷ ಕಾದ್ರೂ ಹಂಗ ಬರ್ತೈತಿ. ಈ ಕಡೆ ಎಲ್ಲ ಅದೇ ಐತೇನ್ರಿ? ಇದೆಲ್ಲ ಅದ ಐತ್ರಿ, ಇದನ್ನ ತಕ್ಕೋತ್ ಬಂದದಿವ್ರಿ ಈಗ. ಇಲ್ಲಿ ಮಾತ್ ಒಡೆ ಆಗ್ತಿತ್ತು. ಕುದುರೆ ಮೆತ್ತಿನ ಹಾಕಿರಿ? ಕುದುರೆ ಮೆತ್ತಿನೂ ಹಾಕಿದ್ವಿ. ಇಲ್ಲಿ ಹಿಂಗ್ ಅಲ್ಲೆಲ್ಲಿ ಬಾಂದ್ ಹಾಕಿದ್ವಿ. ಇದು ಕುದುರೆ ಮೆತ್ರಿ. ಇದು ದನಗಳಿಗೆ ಚಲೋ ಅತನ. ಇದನ್ನು ಧಾರವಾಡದಿಂದ ತಂದಿದ್ವಿ. ಮುಂದ ಇದೇನೈತಿ ಜವಾರಿ ಹುಲ್ರಿ ಅದ. ಜವಾರಿ ಹುಲ್ರಿ? ಗಡ್ಡೆ ಹುಲ್ ಅತ್ತಾರ್ರಿ. ಹೊಳಿ ದಂಡಿಗೆ ಇರ್ತೈತ್ರಿ ಇದ. ಇದ ಈಗ ಕಟ್ ಮಾಡಕ್ ಬಂದೈತ್ರಿ ಇದ. ಇದು 1.5-2 ತಿಂಗಳಿಗೆ ಅಂದ್ರೆ ಬರ್ತೈತ್ರಿ. ಇದು ಚಲೋ ತಿಂತಾವ್ರಿ ದನ? ಇದನ್ನು ದನ ಚಲೋ ತಿಂತಾವ್ರಿ. ಇದನ್ನ ಮನಗಂಡ ಅಗದಿ ಇಂಟ್ರೆಸ್ಟ್ ಐತಿತಾವ್ ಬಿಡ್ರಿ. ಯಾವ ತರ ಪ್ಲಾನಿಂಗ್ ಮಾಡ್ಕಂತೀರಿ ನೀವು ವರ್ಷ ಪೂರ್ತಿ ಬರ್ಬೇಕಂದ್ರ? ವರ್ಷ ಪೂರ್ತಿ ಬರ್ಬೇಕಾದ್ರಿ ನಾವ ಹಿಂಗ್ ಕಟ್ ಮಾಡ್ಕೋತ ಬರ್ತೀವ್ರಿ. ಈಗ ಹಿಂಚೆ ಮತ್ ಹೊಸಾದ್ ಬರಾಕ್ತೈತಿ. ಈಗೆಲ್ಲ ಇದು ಕಟ್ ಮಾಡಿದ್ದೆ ಈಗ 3-4 ಸರ್ತಿ ಕಟ್ ಮಾಡಿದ ಬಳಿಕ ಮತ್ತ ಈ ತರ ಬಂದೈತ್ರಿ. ಹಂಗೆ ಚಿಕ್ಕ ಅಂತ ಬರ್ತದ್ರಿ. ಮತ್ ಬರತೈತ್ರಿ. ಅದಕ್ಕ ಸ್ವಲ್ಪ ಇಲ್ಲಿ ನಾವು ಏನ್ ಮಾಡಿದ್ವಿ, ಹೆಂಡಿ ನೀರ ಉಚ್ಚಿ ಇದನ್ ಮಾಡಿದ್ವಿ, ಟ್ಯಾಂಕ್ ಮಾಡಿದ್ವಿ. ಈ ಸರ್ಕಾರಿ ಗೊಬ್ಬರ ಹೋಗಿತ್ತಾನು ಅದನ್ನ ನೀರ್ ಬಿಟ್ಟಿವ್ ಅಂದ್ರಿ ಹೆಚ್ಚ ಈಲ್ಡ್ ಬರ್ತೈತಿ, ದಬಾಶ್ ಬರ್ತದ. ಮತ್ತ ಈ ಜಿಗಿ ರೋಗ ಸೀರಾ ಇಂತದ್ ಏನ್ ಬೆಳಂಗಿಲ್ಲ. ಬರೇ ಕೆಮಿಕಲ್ಸ್ ಯೂಸ್ ಮಾಡಿದ್ವಿ ಅಂದ್ರ ಸ್ವಲ್ಪ ರೋಗ ಬರ್ತೈತ್ರಿ. ಮತ್ತ ಈ ಹೆಂಡಿ ನೀರ್ ಬಿಡುದ್ರಿಂದ ಸ್ಪೀಡ್ ಬರ್ತೈತಿ, ರೋಗ ಯಾವ್ದ್ ಬರಂಗಿಲ್ರಿ. ಮುಂದ ಇದೇನೈತ್ರಿ, ಇಲ್ಲಿ ಜೋಳದ ಮೇವ ದಂಡಿ ಕೂಡಿ ಹಾಕಿದ್ವಿ. ಅದ ಒಂದ್ಸಲ ಕಟ್ ಮಾಡಿದ್ವಿ ಅಂದ್ರ ಮುಗಿತ್ರಿ ಅದ. ಮುಂದ ಎಲ್ಲಾ ತರದ ಮೇವನು ಕೊಡ್ತೀರಿ? ಎಲ್ಲಾ ತರ ಮೇವು ದಿವ್ಸ ನಮ್ದು ಚಾಪ್ ಕಟ್ರ ಐತ್ರಿ. ಎಲ್ಲಾ ಸ್ವಲ್ಪ 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 ಕೂಡ್ಸಿರಿ. ಅವು 2 ಟೈಮ್ ಮೇವ್ ಹಾಕ್ತಿವ್ರಿ. 1 ಟೈಮ್ ಕಣಕಿ ಹೊಟ್ಟ ಬರ್ತೈತ್ರಿ, ಅದನ್ನ ಹೊಟ್ಟ ಹಾಕ್ತಿವ್ರಿ. ಮೇವ್ ಏನೈತಿ ಚಾಪ್ ಕಟ್ರದ ಹಾಕಿ ಹಾಕ್ತಿವ್ರಿ. ಇದ ನಮ್ಮಲ್ಲಿ ಸರ್ಕಾರಿ ಹುಲ್ ಅತ್ತಾರ್ರಿ. ಫಾರ್ಮ್ನವ್ರ ನೈಫೇರಿ ಏನೋ ಹಿಂಗೆ ನೇಪೇರ್ ಅಂತಾರ್ರಿ. ಇದ ನಾವು ಧನ್ಪಾಲ್ ಎಲ್ಲಟ್ಟಿ ಅವ್ರ ತಂದಿರಿ ಹೈದರಾಬಾದ್ ದಿಂದ್ರಿ. ಅಲ್ಲಿ ಅವ್ರ ಬೀಜ ಮಾಡಿದ್ವಾಗ ತಂದ್ ಹಚ್ಚಿದಿವ್ರಿ. ಹೊಸ ವೆರೈಟಿ ಅದೇನ್ರಿ? ಹೊಸ ವೆರೈಟಿ. ಈ ನೈಫೇರಿ ಒಳಗ ಇದೊಂದು ಚೇಂಜ್ ಐತ್ರಿ. ಸುಂಕಿಲ್ಲ, ಬಿರ್ಸಾಗಂಗಿಲ್ರಿ ಹುಲ್ ದೊಡ್ಡ. ಮತ್ತ ಹೈಟ್ 18-20 ಫೂಟ್ ಗಟ್ಲೆ ಬೆಳಿತೈತಿ. 20 ಫೂಟ್ ಗಟ್ಲೆ ಹೈಟ್ ಬೆಳಿತೈತಿ. 18 ಫೂಟ ಅದು ನಮ್ಮಲ್ಲಿ ಬೆಳೆದೈತ್ರಿ. ಯಾವ ತರ ತಿಂತಾವ್ರಿ ದನ ಇದನ್ನ? ಅಗದಿ ಇಂಟ್ರೆಸ್ಟ್ ಐತಿತಾವ್ರಿ. ಸುಂಕ್ ಕೊಟ್ಟ ಇಲ್ರಿ? ಸುಂಕ್ ಕೊಟ್ಟ ಇಲ್ರಿ, ಅಗದಿ ಮಿದು ಐತ್ರಿ. ಮತ್ ಮೊದಲು ಇದ್ದುರಿ ಅವ್ರ ನೈಫೇರಿ. ಸುಂಕ ಒಂದ್ ಸ್ವಲ್ಪ ಇದಾಗ ಬಿರ್ಸ್ ಹಾಕಿದ್ರಿ, ಅದನ್ನ ತಿತ್ತಿದಿಲ್ರಿ, ಬಿಡಂಗಿಲ್ರಿ. ಈಗ ನಮ್ ದವನ್ಯಾಗ ನೋಡ್ರಿಲ್ಲ ಇದನ್ನ ಹಾಕಿ ಇದೀವ್ರಿ. ಒಂದ್ ಕಡ್ಡಿನೂ ಉಳಿಸಿಲ್ರಿ. ಬಾಳ ಚಂದ ಅದ್ರಿ, ಅಗದಿ ಚಲೋ ಬರ್ತೈತ್ರಿ. ಇದನ್ನ ಯಾರಿಗಾದ್ರೂ ಬೇಕಂದ್ರ ಬೀಜ ಬೇಕಂದ್ರ ಕೊಡ್ತೀರಿ? ಏನ್ ಇಲ್ಲಿ ಯಾರು ಬಂದ್ ಒಯ್ಯತಾರ. ಈಗ ನಮ್ಮಲ್ಲಿ ಒಂದ್ 10-15 ಒಂದ್ 20 ಮಂದಿ ರೈತರು ಓದಿರ್ಬೇಕ್ರಿ. ಎಲ್ಲಟ್ಟಿ ಅವರಲ್ಲಿ ನಾವ್ ತಂದಿದೀವ್ರಿ. ನಮ್ಮಲ್ಲಿ ಏನೈತಿ ಒಂದ್ 15-20 ಮಂದಿ ಓದಿರ್ಬೇಕು. ಒಬ್ಬರಿಂದ ಒಬ್ರಿಗೆ ಇಲ್ಲಿ ರೈತರ ಹಂಗಾರಿ, ಅವ್ರಲ್ಲಿ ಇದ್ದದ್ ನಾವ್ ತರೋದು, ನಮ್ಮಲ್ಲಿ ಇದ್ದದ್ ಅವ್ರಿಗೆ ಕೊಡುದು. ಹಿಂಗ ಅವ್ರಲ್ಲಿ ಇದ್ದ ಹೊರೈಟಿ ನಾವ್ ತರ್ತೀವ್ರಿ, ನಮ್ಮಲ್ಲಿ ಇದ್ದ ಹೊರೈಟಿ ಅವ್ರಿಗೆ ಕೊಡ್ತೀವ್ರಿ. ಬಾಬಲಿ ತಾರ್ರಿ ಆಯ್ತ್ರಿ. ಇವ್ ಒಡ್ಡುಗಳಿಗೆ ಅದು ಇರ್ತೈತ್ರಿ. ಇದನ್ನು ಅಗದಿ ಇಂಟ್ರೆಸ್ಟ್ ಐತಿ ಅವ್ರ ಮೇವು. ಆದ್ರ ಒಂದ್ ಸ್ವಲ್ಪ ಏನಾಕೈತಿ ಅಂದ್ರ ಈ ದಿವ್ಸನ್ಯಾಗ್ರಿ, ತಂಡಿ ದಿವ್ಸನ್ಯಾಗ ಅದಕ್ಕೆ ಜಿಗಿ ರೋಗ ಹೆಚ್ಚ. ಅದಕ್ಕ ಇದು ಶುಭಾವಳಿ ಚೊಗಚೈತಿವ್ರಿ ನಾವು. ಇದು ಕಟ್ ಮಾಡಿರೋದೇನ್ರಿ? ಈಗ ಕಟ್ ಮಾಡಿದ್ರಿ ಇದು. ಈಗ ಅಲ್ಲಿ ಬಂದೈತ್ರಿ, ಆ ಟೈಪ್ ಬತ್ತಿಲ್ರಿ, ಇಲ್ಲಿ ಕಟ್ ಮಾಡ್ಕೊತ ಹಿಂಗ. ಇದೇನ್ ಹೊಲ್ದಾಗ ಹಾಕ್ಬೇಕಂತ ಏನ್ ಹಾಕಿಲ್ರಿ ನಾವು. ಬಾದ್ಗಳಿಗೆ ಅದು ದಾಂಡಿಗೆ ದನಗಳ ಮೇವು ಆತ ಹಂಗ ಕಾದಿರ್ತೀವ್ರಿ. ಸರ್ ಸೈಲೇಜ್ ಮೇವು ಎಷ್ಟು ಬ್ಯಾಗ್ ಮಾಡ್ರಿ ಸರ್? ಸೈಲೇಜ್ ಬ್ಯಾಗ್ ಇವು 5 ಬ್ಯಾಗ್ ಅದಾವ್ರಿ. 5 ಬ್ಯಾಗ್. ಇದನ್ನ ಯಾವ ತರ ಮಾಡ್ತೀರಿ ಸರ್? ಇದನ್ನ ನಾವ ಕಬ್ಬಿನ್ಯಾಗ ನಡು ಗೊಂಜಾಳ ಹಾಕಿರ್ತೀವ್ರಿ. ಆ ಗೊಂಜಾಳ ಮೇವ ತಂದ ಇದನ್ನ ಕಟ್ ಮಾಡ್ರಿ, ಬೆಲ್ಲ ಉಪ್ಪ ಹಾಕಿ ಅದನ್ನ ಪದಸಿರಿ ತುಂಬಿರಿ. ಒಳಗ್ ಪ್ಲಾಸ್ಟಿಕ್ ಕವರ್ ಇರ್ತೈತ್ರಿ, ತುಂಬಿ ಇಟ್ಕೊಂಡಿವ್ ಅಂದ್ರಿ ನಮಗ್ ಯಾವಾಗ ಬೇಕಾಗಿ ಯೂಸ್ ಮಾಡಕ್ ಬರ್ತೈತ್ರಿ. 1 ವರ್ಷ 2 ವರ್ಷ 3 ವರ್ಷ ತಕ ಇಟ್ರು ಏನ್ ಆಗಂಗಿಲ್ರಿ ಇದಕ್ಕ. ಮತ್ತ ಈ ಮಳೆಗಾಲ ಚಲೋ ಆದಾಗೂ ನಮ್ ದನಗಳಿಗೆ ಮೇವಿಂದ ಬಾಳ ತೊಂದ್ರೆ ಆಕೈತಿ. ಭೂಮ್ಯಾಗ ಹೋಗಿ ಮೇವ್ ತರ್ಬೇಕಾದ್ರಿ ಆಗು ಯೂಸ್ ಮಾಡ್ತೀವ್ರಿ. ಮತ್ತ ಇಂತ ಈಗ ಬಿದ್ದೈತಿಲ್ಲ, ಹಿಂಗ್ ಬರಗಾಲ ಬಿತ್ತಂದ್ರ ಈ ಟೈಮ್ದಾಗು ಮೇವಿನ ತ್ರಾಸ ಇರ್ತೈತ್ರಿ. ಈ ಟೈಮ್ದಾಗು ಯೂಸ್ ಮಾಡ್ತೀವಿ. ಮತ್ತ ದನಗಳಿಗೆ ಅಂದ್ರ ಮೇವ್ ಕಂಪಲ್ಸರಿ ಬೇಕರಿ. ಅದಕ್ಕ ಯಾವಾಗ ಸಾಲ್ಟೇಜ್ ಆಕೈತಿ ಮೇವ್ ಆ ಟೈಮ್ದಾಗ ಯೂಸ್ ಮಾಡ್ತೀವ್ರಿ. ಹೆಚ್ಚ ಆತಂದ್ರ ನಾವ್ ರೆಗ್ಯುಲರ್ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ತಿರ್ತೀವ್ರಿ.
ಮೇವಿನ ಶಾರ್ಟೇಜ್ ಆದಾಗ ಒಂದ್ ಸ್ವಲ್ಪ ಹೆಚ್ಚು ಹೆಂಗ್ ತಿಂತಾವ್ರಿ ಇದನ್ನ ದನಗಳು? ಅಗದಿ ಬಾಳ ಇಂಟ್ರೆಸ್ಟ್ ತಿಂತಾವ್ರಿ ಹ್ಮ್ ಮೇವು. ಇದನ್ನ ಇವು ಎಲ್ಲಾ ಮೇವು ತಿನ್ನೋಕಿತ್ತಾನು ಇಂಟ್ರೆಸ್ಟ್ ತಿಂತಾವ್ರಿ. ಒಟ್ನಲ್ಲಿ ಸೈಲೇಜ್ ಮಾಡೋದ್ರಿಂದ ಅನುಕೂಲ ಆಗ್ಯದ್ರಿ. ಮನಗಡ ಅನುಕೂಲ ಐತ್ರಿ, ಎಲ್ಲಾರು ಮಾಡ್ಕೊಂಡ್ ಚಲೋ ರೀ ಇದನ್ನ ದನಗಳು ಇದ್ದಾವ್ರಿ. ನೋಡ್ದಲ್ಲ ರೈತ ಬಂದವ್ರೆ, ಬಾಹುಬಲಿ ರವೀಂದ್ರ ಸೌದತ್ತಿ ಅವರು ಒಂದು ವಿಶೇಷವಾದ ಕೃಷಿನ ಮಾಡ್ತಾ ಇದ್ದಾರೆ. ಹಸುಗಳನ್ನ ಯಾಕೆ ಸಾಕ್ಬೇಕು, ಸಾಕಿದ್ಮೇಲೆ ಅದರಿಂದ ಯಾವ ರೀತಿ ಪ್ರಯೋಜನ ಪಡ್ಕೋಬೇಕಂತ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. ವಿಶೇಷವಾಗಿ ಗೀರ್ ಕಾಂಕ್ರೇಜ್ ಹಸುಗಳನ್ನ ಸಾಕಿದ್ದಾರೆ, ಜೊತೆಗೆ ಎಮ್ಮೆಗಳು ಇದಾವೆ. ಅದಕ್ಕೆ ಉತ್ತಮವಾದ ಮೇವನ್ನ ನಿರ್ವಹಣೆ ಮಾಡ್ತಾರೆ. ಜೊತೆಗೆ ಅದರಿಂದ ಬರುವಂತ ಸಗಣಿ ಗೊಬ್ಬರವನ್ನ ಕಾಂಪೋಸ್ಟ್ ಮಾಡ್ಕೊಂಡು ವಿಶೇಷ ರೀತಿಯಲ್ಲಿ ಹೊಲಗಳಿಗೆ ಬಳಕೆ ಮಾಡ್ತಾರೆ. ಈ ರೀತಿಯಾಗಿ ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆನೂ ನಡೀತು, ಅದ್ರ ಜೊತೆಗೆ ಬೃಹತ್ ಪ್ರಮಾಣದಲ್ಲಿ ನಮ್ಮ ತೋಟಕ್ಕೆ ಗೊಬ್ಬರನೂ ಆಯ್ತು. ಈ ರೀತಿ ಒಂದು ವಿಶೇಷ ಪದ್ಧತಿಯನ್ನ ಅಳವಡಿಸ್ಕೊಂಡು ಉತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ವಿಶೇಷ ರೈತರ ಭೇಟಿಯಾಗಿದ್ದು ತುಂಬಾ ಖುಷಿ ಆಯ್ತು. ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಮತ್ತು ಇವ್ರ ಹತ್ರ ಬೆಳೆದಿರೋ ವಿಶೇಷವಾದಂತ ನೇಪಿಯರ್ ಹುಲ್ಲು ಬೇಕಾದ್ರೆ ಸರ್ ನಂಬರ್ ಅನ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದು ನೀವು ಬೀಜನ ತೆಗೆದುಕೊಂಡು ಹೋಗ್ಬೋದು. ಸರ್ ಉಚಿತವಾಗಿ ಕೊಡ್ತಾರೆ, ಅದಕ್ಕೆ ಯಾವುದೇ ಫೀಸ್ ಇರೋದಿಲ್ಲ. ಇಂಥ ವಿಶೇಷ ರೈತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.